ರಾಜಕಾರಣ ಏನೇ ಇರಲಿ ನಿಮ್ಮನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟನ್ನೇ ಹೇಳ್ತೇನೆ, ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ವಿಕಸಿತ ಭಾರತವನ್ನು ಕಟ್ಟಬೇಕು ಅಂತೇಳಿ ಏನು ಮಾನ್ಯ ಪ್ರಧಾನಿಗಳ ಆಕಾಂಕ್ಷೆ ಇದೆ, ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸ್ತಾ ಇದೆ. ಅದು ಯಲಹಂಕದಲ್ಲಿ ಕೂಡ ಅನೇಕ ಯೋಜನೆಗಳನ್ನು ತರೋರಿದ್ದೇವೆ. ಈಗಾಗಲೇ ಯಲಹಂಕ ನಗರದ ಒಂದು ವಿಶೇಷವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣ ಸುಮಾರು 5 ರಿಂದ 6 ಸಾವಿರ ಕೋಟಿ ರೂಪಾಯಿಗಳ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ನಿಲ್ದಾಣಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬದ್ಧ ಇದೆ. ಅದೇ ರೀತಿ ನಿಮ್ಮ ಫ್ಲೈಓವರ್, ಅದು ಬ್ರಿಡ್ಜ್ ಇತ್ತಲ್ಲ, ಓವರ್ ಬ್ರಿಡ್ಜ್, ತರಬನಹಳ್ಳಿ ಮತ್ತು ಸಾಸ್ವೆ ಘಟ್ಟ, ಅಲ್ಲಿ ಕೂಡ ನಾನು ಹೋದ 6 ತಿಂಗಳಲ್ಲೇ ಅದಕ್ಕೆ ಅನುಮತಿಯನ್ನು ಕೊಡಿಸಿದ್ದೇವೆ. ಸುಮಾರು 150 ಕೋಟಿ ರೂಪಾಯಿಗಳಲ್ಲಿ ಆ ಕೂಡ ಯೋಜನೆ ಕೂಡ ಈಗ ಕೈಗೆತ್ತಿಕೊಳ್ಳೋರಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಇರಲಿ, ನಿಮ್ಮ ಲೋಕಸಭಾ ಸದಸ್ಯ, ನಿಮ್ಮ ಸಹೋದರ ಒಬ್ಬ ಅಲ್ಲಿ ಡೆಲ್ಲಿಯಲ್ಲಿದ್ದಾನೆ ಅಂಥೇಳಿ ನೀವೆಲ್ಲ ಕೂಡ ಒಂದು ಹೆಮ್ಮೆಯಿಂದ, ವಿಶ್ವಾಸದಿಂದ ನೀವು ಗಮನಿಸಬೇಕು ಅಂತ ನಾನು ಹೇಳ್ತೇನೆ. ಹಾಗಾಗಿ ಇಲ್ಲಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ವಿಷಯದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಇರ್ತೇನೆ. ನೀವು ಯಾವುದೇ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದರೂ, ನೀವು ಬಂದರೂ ಕೂಡ ನಾನು ಈ ಕ್ಷೇತ್ರಕ್ಕೆ ನನ್ನ ಕೈಯಿಂದ ಏನು ಸೇವೆ ಆಗಬೇಕು, ನನ್ನಿಂದ ಆಗುವಂಥದ್ದನ್ನು ಪ್ರಾಮಾಣಿಕವಾಗಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ ಕೆಲವು ಮುಖಂಡರುಗಳು ನನ್ನ ಚುನಾವಣೆಯಲ್ಲಿ ಯಾವುದೇ ಅವರಿಗೆ ಅಡ್ಡಿ ಆತಂಕಗಳು ಬಂದರೂ ಕೂಡ ಪಕ್ಷದ ನಿಷ್ಠಾವಂತರಾಗಿ, ಮೋದಿಯವರ ಬೆಂಬಲಿಗರಾಗಿ ನನಗೆ ಒಂದು ದೊಡ್ಡ ಸಹಕಾರವನ್ನು ಕೊಟ್ಟಂಥ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ನಾನು ಕೈ ಮುಗಿದು ನಮಸ್ಕಾರಗಳನ್ನು ತಿಳಿಸ್ತೀನಿ. ಮತ್ತು ಇನ್ನೂ ಕೂಡ ಬರುವಂಥ ದಿನಗಳಲ್ಲಿ, ಈಗಾಗಲೇ ನಾನು ಲೋಕಸಭಾ ಸದಸ್ಯನ ಏನು ಇವತ್ತು MP ಲಾಡ್ ಇದೆ, ಅದರಿಂದ ಕಳೆದ ವರ್ಷ ಕೂಡ ಅನುದಾನ ಕೊಟ್ಟಿದ್ದೇನೆ. ಅತಿ ಹೆಚ್ಚು ಅನುದಾನ ನಮ್ಗೆ ಬರೋದರಲ್ಲಿ ಯಲಹಂಕಕ್ಕೆ ಕೊಟ್ಟಿದ್ದೇವೆ. ಈ ವರ್ಷ ಕೂಡ ಯಲಹಂಕಕ್ಕೆ ಜಾಸ್ತಿ ಕೊಟ್ಟಿದ್ದೇನೆ. ಹಾಗಾಗಿ ಈ ಕಾಮಗಾರಿಗಳನ್ನು ಆಗಲಿಕ್ಕೆ ತಾವು ಅನುವು ಮಾಡಿಕೊಡಬೇಕು. ಕಾರ್ಯಕರ್ತರೇ ಮುಂದೆ ನಿಂತು ಈ ಕಾಮಗಾರಿಗಳನ್ನು ಆಗುವ ರೀತಿಯಲ್ಲಿ ನೀವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಿಮಗೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.